ಅವಿನಾಶ್ ಅಂತ, ಹೊಸನಗರ ತಾಲೂಕು ಕುಸ್ಕುಂಡಿ ಗ್ರಾಮ, ಕೆರಳ್ಳಿ ಹೋಬಳಿಯಿಂದ ಮಾತಾಡ್ತಾ ಇದ್ದೀನಿ. ಒಂದು 2.5 3 ಎಕರೆ ಭತ್ತ ಈ ಸತಿ ಡ್ರಮ್ ಸೀಡ್ರಲ್ಲಿ ನೇರ ಬಿತ್ತನೆ ಮಾಡಿದ್ದೀವಿ. ಈಗ ಮಲೆನಾಡು ಭಾಗದಲ್ಲಿ ಲೇಬರ್ ಸಮಸ್ಯೆ ತುಂಬ ಇರುತ್ತೆ, ಆಮೇಲೆ ಟೈಮಿಗೆ ಸರಿಯಾಗಿ ನಾಟಿ ಮಾಡೋಕ್ಕಾಗೋದಿಲ್ಲ. ಇದನ್ನೆಲ್ಲ ನೋಡಿ ಈ ಸತಿ ನಾವೇನು ಮಾಡಿದ್ದೀವಿ, ಡ್ರಮ್ ಸೀಡ್ರಲ್ಲಿ ನೇರ ಬಿತ್ತನೆ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ತರಿಸಿ ಒಂದು ವಿಡಿಯೋ ಎಲ್ಲ ನೋಡಿ ಒಂದು ಮಾರ್ಗದರ್ಶನ ತಗೊಂಡ್ಬಿಟ್ಟು ಕೃಷಿ ಇಲಾಖೆಯಿಂದ ಈ ಥರ ಮಾಡಿದ್ದೀವಿ. ಮಲೆನಾಡು ಜಾಗದಲ್ಲಿ ಮಳೆ ಜಾಸ್ತಿ ಇರೋ ಕಾರಣದಿಂದ ನಿಮಗೇನು ಜೂನ್ ಜುಲೈ ಆಗಸ್ಟಲ್ಲಿ ನೀವು ನಾಟಿ ಯಾವುದೇ ಟೈಮಲ್ಲಿ ಮಾಡಿದ್ರು ಒಂದು ಮಳೆ ನೋಡ್ಕೊಬೇಕು. ಎರಡನೇದಾಗಿ ನೀವು ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಏನು ಅಂದರೆ ನಿಮಗೆ ಗದ್ದೆಗೆ ಹೊರಗಡೆಯಿಂದ ಯಾವುದೇ ನೀರು ಬರಬಾರ್ದು, ಮಳೆ ಬಂದಿದ್ದ ನೀರು ಮಾತ್ರ ಇರಬೇಕು. ಅದಕ್ಕೂ ನೀವೇನೋ ಸ್ವಲ್ಪ ಹೊಂಡ ಇರಲ್ಲ, ಸಣ್ಣ ಟ್ರಂಚ್ ಕಾಲುವೆ ಮಾಡಿಕೊಟ್ಟಿರ್ಬೇಕಾಗತ್ತೆ. ಸಣ್ಣಕ್ಕೆ ನೀವು ನೀರು ಇಡೀ ಗದ್ದೆಲಿ ನಿಲ್ಲಬಾರ್ದು ಒಂದು 3 ರಿಂದ 4 ದಿನದ ಮಟ್ಟಿಗೆ. ಆಮೇಲೆ ಗದ್ದೆಯಿಂದ ಗದ್ದೆಗೆ ನೀರು ಹೋಗಬಾರ್ದು. ಗದ್ದೆಯಿಂದ ನೀವು ಚಾನಲ್ ಮಾಡಿ ಅಥವಾ ಸೈಡಿಗೆ ಏನೋ ಒಂದು ವ್ಯವಸ್ಥೆ ಮಾಡಿ ಅದರಿಂದ ಸೈಡಿಗೆ ಹೋಗ್ಬೇಕು. ಬಿಟ್ಟರೆ ಗದ್ದೆಯಿಂದ ಗದ್ದೆಗೆ ನೀರು ಹೋದರೆ ಅದಷ್ಟು ಜಾಗ ಫೇಲ್ ಆಗುತ್ತೆ. ಒಂದು ವಾರದ ತನಕ ನೀವು ಹಕ್ಕಿನ ಆಮೇಲೆ ನೀರನ್ನು ಎರಡನ್ನ ನೀವು ಮೇಂಟೈನ್ ಮಾಡಿಬಿಟ್ರೆ ನಿಮಗೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಇದರಲ್ಲಿ ಬಂದ್ಬಿಟ್ಟು ಜುಲೈ ಫಸ್ಟ್ ವೀಕಲ್ಲಿ ನಾವು ಫಸ್ಟ್ ಸತಿ ನಾಟಿ ಬಿತ್ತನೆ ಮಾಡಿದ್ವಿ, ನೇರ ಬಿತ್ತನೆ. ಅದೇನಾಯಿತು, ನಮಗೆ ಬೀಜನಾಶಕ ಕಳೆನಾಶಕ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು ಫೆಟಿಲಕ್ಲೋರ್ ಹಾಕಿ ಏನಾಯಿತು, ಒಂದು ಸರ್ತಿ ಫಸ್ಟ್ ಹಾಕಿದ್ದಷ್ಟು ಹೋಯಿತು. ಆಮೇಲೆ ನಾವೇನು ಬೇಜಾರು ಮಾಡ್ಕೊಳ್ಳಲಿಲ್ಲ, ಮತ್ತೆ ಹೂಟಿ ಮಾಡಿ ಮತ್ತೇನು ಮಾಡೋಕ್ಕೋಗಲಿಲ್ಲ. ಇರೋ ಗದ್ದೆಗೆ ಮತ್ತೆ 3ನೇ ವಾರದಲ್ಲಿ ಮತ್ತೆ ನಾವು ನೇರ ಬಿತ್ತನೆ ಮಾಡಿದ್ದೀವಿ. ಅದು ಕಳೆ ನಿರ್ವಹಣೆ ಬಗ್ಗೆ ಏನು ಅಂದರೆ ನೀವು 1.5 20 ರಿಂದ 1 ತಿಂಗಳಿಗೆ ನೀವೇನು ಮಾಡ್ಬೋದು, ಹೆಣ್ಣಾಳು ಬಿಟ್ಬಿಟ್ಟು ಕಳೆ ಒಂದು ಸತಿ ಫುಲ್ ಕ್ಲೀನಾಗಿ ತೆಗೆಸ್ಬೋದು. ವೀಡರ್ ಹೊಡೆಯೋದಾದರೂ ಅದೇ ನೀವು 20 ದಿವಸದಿಂದ ಮೇಲೆ 2 ರಿಂದ 3 ಸತಿ ಹೊಡಿಬೋದು. ಇದು ನಾವು ಕೋನೋ ವೀಡರ್ ಹೊಡೆದಿಲ್ಲ, ಇದು ನಾವು ಮಾಮೂಲಿ ಜನರ ಹತ್ರ ಲೇಬರ್ ಹತ್ರನೇ ಕಳೆ ತೆಗೆಸಿದ್ದೀವಿ. ಮಧ್ಯೆ ಒಂದೊಂದು ಮಳೆ ಹೆಚ್ಚಾಗಿ ಆ ಕಡೆ ಈ ಕಡೆ ಹುಟ್ಟಿದ್ದು ಸ್ವಲ್ಪ 1 ಅಡಿ 2 ಅಡಿ ಗ್ಯಾಪ್ ಆಗಿದ್ದಿದ್ರೆ ಆವಾಗ ನೆಡೋತಿಗೆ ಒಂಚೂರು ಕಳೆ ತೆಗಿಯೋತಿಗೆ ಅದನ್ನ ಒಂಚೂರು ಸಮ ಮಾಡ್ಕೊಂಡ್ಬಿಟ್ರೆ ಅದು ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಅದೇನು ತೊಂದರೆ. ಇದರಲ್ಲಿ ನಾನು ಈ ವರ್ಷ ನೋಡ್ದಂಗೆ ಏನು ಅಂದರೆ, ನೀವು ನಾಟಿ ಮಾಡಿ ಮಿನಿಮಮ್ 45 ರಿಂದ 50 ದಿನ ನಿಮಗೆ ಗದ್ದೆಲಿ ಏನೂ ಕಾಣಿಸ್ತಾ ಇರಲ್ಲ. ಎಷ್ಟೋ ಜನ ನಿಮ್ಮನ್ನು ಹೆದರ್ಸ್ತಾರೆ, ನಿಮ್ಮದು ಗದ್ದೆ ಫೇಲ್ ಆಯಿತು, ನಾಟಿ ಮಾಡಿ ಇದು ಹೂಟಿ ಮಾಡಿ ಮತ್ತೆ ಅಗೆ ಹಾಕಿ ನೆಟ್ಟಿ ಮಾಡಿಬಿಡಿ ಅಂತ. ಯಾವ ರೈತರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಮಗೆ ಅದರಲ್ಲಿ ಭತ್ತ ಹುಟ್ಟಿದೆ ಅನ್ನೋದು ಕಾಣ್ತಾ ಇದೆ ಅಂದರೆ ನೀವು ಅಲ್ಲಿಗೆ ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡು ಒಂದೇ ಗೊಬ್ಬರ ಒಂದು 40 ದಿನಕ್ಕೆ 25 ರಿಂದ 30 ದಿನಕ್ಕೆ ಒಂದೇ ಗೊಬ್ಬರ ಹಾಕಿ 40 ದಿನಕ್ಕೆ ಕಳೆ ತೆಗೆಸಿ ಎಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಈಗ ಖರ್ಚಿನ ವಿಚಾರಕ್ಕೆ ಬಂದರೆ ನಿಮಗೆ ಹೂಟಿ ಮತ್ತೊಂದು ಎಲ್ಲದೂ ಸೇಮು. ಈಗ ಡ್ರಮ್ ಸೀಡರ್ ಹಾಕೋಕ್ಕೆ ಒಂದು ಡ್ರಮ್ ಸೀಡರ್ ಭತ್ತ ಹಾಕೋಕ್ಕೆ ಒಂದು 2 ಜನದ ಲೆಕ್ಕ. ನೀವು 2 ಜನ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ 3 ಜನ ತೊಗೊಂಡ್ರೆ 3 ಜನದ ಲೆಕ್ಕ. ಪ್ಲಸ್ ಬೇಕಾದರೆ ನಿಮಗೆ ಆಮೇಲೆ ಸ್ವಲ್ಪ ಹುಟ್ಟಿದೆಲ್ಲ ವ್ಯತ್ಯಾಸ ಆಗಿದ್ದು ಸರಿ ಹಾಗೆ ಕಳೆ ಕೀಳೋತಿಗೆ ನೆಡಬೇಕು ಅಂದರೆ ಅದಕ್ಕೊಂದು 5 ಆಳು ಹೋದರೂ ಒಂದು 7 ಆಳು 8 ಆಳು ಒಳಗಡೆ ನಿಮ್ಮದು ಕಂಪ್ಲೀಟ್ ಬಿತ್ತನೆ ಕೆಲಸದ್ದು ನೆಟ್ಟಿ ಕೆಲಸದ ಪೂರ್ತಿ ಮುಗಿಯುತ್ತೆ. ಅದು ಅಷ್ಟೇ ಖರ್ಚು. ನಿಮಗೆ ಒಂದು 30 ರಿಂದ 32 ಆಳಂತೂ ನಾಟಿ ಮಾಡಿದವಾಗ ನಮಗೆ 3 ಎಕರೆ 2.75 3 ಎಕರೆ ಇದೆ ನಮ್ಮದು. ಇಲ್ಲಿ ಮಲೆನಾಡು ಭಾಗದ ಲೆಕ್ಕದಲ್ಲಿ ಒಂದು 50 ರಿಂದ 55 ಕ್ವಿಂಟಾಲ್ ಇಳುವರಿಯಲ್ಲಿ ಇರ್ತಿದ್ವಿ ನಾವು. ಕೆಲವು ವರ್ಷ ಒಂದು 2 ಕ್ವಿಂಟಾಲ್ ಜಾಸ್ತಿ ಹೆಚ್ಚು ಕಮ್ಮಿ ಆಗಿರುತ್ತೆ. ಖರ್ಚು ಕಮ್ಮಿ ಇದೆ, ಇಳುವರಿನೂ ಒಂದು 10 ರಿಂದ 15% ಜಾಸ್ತಿ ಇರ್ಬೋದು ಅಂತ ಈಗೆಲ್ಲ ಜನ ನೋಡಿದರೆ ನಮಗೆ ಅನಿಸ್ತಾ ಇದೆ. ಸೀಡ್ರು ಬಂದಮೇಲೆ ನಾವು ಇನ್ನೂ ಒಂದು 10 ವರ್ಷ 15 ವರ್ಷ ಗದ್ದೆ ಮಾಡ್ಬೋದು ಅನ್ನೋ ಲೆವೆಲಿಗೆ ಬಂದಿದ್ದೀವಿ ನಾವು. ಕೊಯ್ಲಿಗೆಲ್ಲ ಹಾರ್ವೆಸ್ಟ್ರ್ ಬಂದಿದೆ, ಮಧ್ಯೆ ಒಂದು ಸ್ವಲ್ಪ ಕೆಲಸ ಅಷ್ಟೇ. ನಾಟಿದೆ ಮೇಜರ್ ಕೆಲಸ ಆಗ್ತಿತ್ತು, ಹೆಣ್ಣಾಳು ಸಿಗ್ತಿರ್ಲಿಲ್ಲ. ಈಗ ಅದಕ್ಕೊಂದು ಉಪಾಯ ಆಗಿದೆ ನಾವು ಹೇಳೋದು. ಈಗ ಇದನ್ನು ಮಾಡಿದರೆ ನೀವು ಯಾರೇ ನಿಮಗೆ ನಾಟಿ ಮಾಡೋಕ್ಕಾಗಲ್ಲ ಅಂತ ನೀವು ಗದ್ದೆ ಹಾಳು ಬಿಡೋದಾಗಿರಲಿ ಅಥವಾ ಗದ್ದೆ ಗೇಣಿ ಕೊಡೋರು ಯಾರು ಬೇಕಾದ್ರೂ ಗದ್ದೆ ಆರಾಮಾಗಿ ಮಾಡ್ಬೋದು ಅಂತ ನನ್ನ ಒಂದು ಅನಿಸೋದಾಗಲಿ. ಅಥವಾ ಗದ್ದೆನ ಹಾಳು ಬಿಡೋದಾಗಲಿ ಗೇಣಿ ಕೊಡೋದಾಗಲಿ ಯಾವುದೂ ಮಾಡಬೇಕಾಗಿಲ್ಲ. ನೀವು ಡ್ರಮ್ ಸೀಡ್ರ್ ಯೂಸ್ ಮಾಡ್ಕೊಳ್ಳಿ. ಡ್ರಮ್ ಸೀಡ್ರ್ ಯೂಸ್ ಮಾಡಿಕೊಂಡು ನೀವು ಮನೆಯವರೇ ಒಂದು 4 ಗದ್ದೆ 5 ಗದ್ದೆ ಇದ್ದರೆ ಮನೆಯವರೇ ಮಾಡ್ಬೋದು. ಎಕರೆಗಟ್ಟಲೆ ಇದ್ದರೆ ನಿಮಗೆ ಕಷ್ಟ ಆಗ್ಬೋದು. ಬಿಟ್ಟರೆ ಮಾಮೂಲಿ 2 ಗದ್ದೆ 3 ಗದ್ದೆ 1 ಎಕರೆ 2 ಎಕರೆ ಇರೋರೆಲ್ಲ ಮನೆಯವರೇ ಆರಾಮಾಗಿ ಅದನ್ನ ಮಿಷನ್ ಯೂಸ್ ಮಾಡಿಕೊಂಡು ಮಾಡಿ. ಯಾರು ಗದ್ದೆ ಹಾಳು ಬಿಡಬೇಡಿ, ಭತ್ತ ಬೆಳೀರಿ, ದೇಶಕ್ಕೆ ಅನ್ನ ಬೆಳೀರಿ. ಈ ಥರ ಹೇಳ್ತಾ ನಾನು ಎಲ್ಲ ರೈತರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ.